ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಇದೇ ಮೇ 1ನೇ ತಾರೀಕು, ವೈಶಾಖ ಪೌರ್ಣಮಿ, ಬುದ್ಧ ಪೌರ್ಣಮಿ ಅಂತ ಕೂಡ ಕರಿತೀವಿ. ಪೌರ್ಣಮಿ ಅಂದಾಗ ಹೊಸದಾಗಿ ಏನಾದರೂ ಮಾಡ್ಕೊಳ್ಳೋದಕ್ಕೆ, ಜೀವನದಲ್ಲಿ ನಮ್ಮ ಕತ್ತಲನ್ನು ಓಡಿಸಿ ಬೆಳಕಿನ ಕಡೆ ಬರೋದಕ್ಕೆ ಪೌರ್ಣಮಿ ಅನ್ನುವಂಥದ್ದು ಶಕ್ತಿದಾಯಕವಾಗಿರುತ್ತೆ. ಹಾಗೂ ಮುಖ್ಯವಾಗಿ ಮನಸ್ಸಿಗೆ ಸಂಬಂಧಪಟ್ಟಂಥ ಮಾನಸಿಕ ಸಮಸ್ಯೆಗಳು ಈ ಸಮಯಗಳಲ್ಲೇ ಜಾಸ್ತಿ ಆಗುವಂಥದ್ದು. ಅಂದರೆ ನಮಗೆ ತುಂಬ ಭಯ ಆಗುವಂಥದ್ದು, ಬೇಡದ ವಿಚಾರಗಳನ್ನು ಜಾಸ್ತಿ ಮನಸ್ಸಿಗೆ ಹಚ್ಚಿಕೊಳ್ಳುವಂಥದ್ದು, ತುಂಬ ನಕಾರಾತ್ಮಕ ಆಲೋಚನೆಗಳು ಪ್ರಭಾವ ಬೀರುವಂಥದ್ದು. ಆದರೆ ಚಂದ್ರನು ಬಂದು ಮನಸ್ಸಿನ ಕಾರಕ. ಅದಕ್ಕೋಸ್ಕರ ಚಂದ್ರನನ್ನು ನಾವು ಆರಾಧನೆ ಮಾಡೋದ್ರಿಂದ ಈ ದಿನಗಳಲ್ಲಿ ವಿಶೇಷವಾದಂಥ ಲಾಭಗಳನ್ನು ಕಾಣಬಹುದು. ಆರೋಗ್ಯವಂತರಾಗಿರಬಹುದು. ಮನಸ್ಥಿತಿ ಅನ್ನುವಂಥದ್ದು ತುಂಬ ಪಾಸಿಟಿವಲ್ಲಿ ಇಟ್ಕೊಳ್ಳೋದಕ್ಕೆ ಸಹಾಯವನ್ನು ಮಾಡುತ್ತೆ. ಈಗಿನ ಕಾಲದಲ್ಲಿ ಎಲ್ರಿಗೂ ಕೂಡ ಮೂಗಿನ ಮೇಲೆ ಕೋಪ ಇರುತ್ತೆ. ಏನಾದರೂ ಒಂದು ಸಮಾಧಾನವಾಗಿ ನಾವು ಹೇಳೋದಕ್ಕೋದ್ರೂ ತಡ್ಕೊಳ್ಳುವಂಥ ಶಕ್ತಿ ಇರೋದಿಲ್ಲ. ಮನಸ್ಸಿಗೆ ಒಂದು ಆಘಾತ ಮಾಡಿಕೊಳ್ಳುವಂಥದ್ದು. ತುಂಬ ಜನಕ್ಕೆ ಒಂದು ಮನಸ್ಸನ್ನು ನಾವು ಯಾವ ರೀತಿಯಲ್ಲಿ ಇಟ್ಕೊಂಡು ಮುಂದೆ ಸಾಗಬೇಕು ಅನ್ನುವಂಥದ್ದು ಗೊತ್ತಿರೋದಿಲ್ಲ. ತುಂಬ ನೆಗೆಟಿವ್ ಆಗಿ ಥಿಂಕ್ ಮಾಡುವಂಥದ್ದು ಆಲೋಚನೆಗಳು ಈಗಿನ ಕಾಲದವರಾಗಿರಬಹುದು, ಯಾರೇ ಆಗಿರಬಹುದು. ಆದರೆ ಮನಸ್ಸನ್ನು ನಮ್ಮ ಹತೋಟಿಯಲ್ಲಿ ಇಟ್ಕೊಳ್ಳೋದಕ್ಕೆ, ಉತ್ತಮವಾದಂಥ ಆಲೋಚನೆಗಳು, ಶುದ್ಧವಾದಂಥ ಕೆಲಸಗಳನ್ನು ನಾವು ಮಾಡೋದಕ್ಕೆ ಇದು ಪ್ರೇರೇಪಣೆ ನೀಡುತ್ತೆ. ಈ ಪರಿಹಾರಗಳನ್ನು ಯಾವ ರೀತಿ ಮಾಡಿಕೊಳ್ಳುವಂಥದ್ದು, ಮುಖ್ಯವಾಗಿ ಮನಸ್ಥಿತಿ ಸರಿಯಾಗಿ ಇಟ್ಕೊಳ್ಳದೆ ಇದ್ದಾಗ, ಅಂದರೆ ತುಂಬ ಸುಮ್ಮನೆ ನೆಗೆಟಿವ್ ಆಗಿ ಆಲೋಚನೆ ಮಾಡಿ ಪದೇ ಪದೇ ಜಗಳ ಮಾಡುವಂಥದ್ದು, ಕಿರಿಕಿರಿ ಮಾಡುವಂಥದ್ದು, ಪ್ರತಿಯೊಂದು ಕೂಡ ಆರೋಗ್ಯದ ಮೇಲೆ, ಮನಸ್ಸಿನ ಮೇಲೆ ಪ್ರಭಾವ ಬೀರುವಂಥದ್ದು ಇರುತ್ತೆ. ಈ ದಿನಗಳಲ್ಲಿ ನಾವು ತಪ್ಪದೆ ಆ ಶಕ್ತಿ ಅನ್ನುವಂಥದ್ದು ತುಂಬ ಇರೋದರಿಂದ ಪ್ರಕೃತಿಯಲ್ಲಿ ನಾವು ಮಕ್ಕಳೇನಾದರೂ ಯಾವುದೇ ಒಂದು ವಯಸ್ಸಿನ ಮಕ್ಕಳಾಗಿರಬಹುದು ಅಂತಹವ್ರಿಗೂ ಕೂಡ ಏನು ಹೇಳಿದ್ರು ಕೂಡ, ಅಂದರೆ ಪೇರೆಂಟ್ಸ್ ಏನೇ ಹೇಳ್ತಾ ಇದ್ರೂ ಕೂಡ ನಮ್ಮ ಒಳ್ಳೆಯದಕ್ಕೆ ಅಂತ ತಾಳ್ಮೆ ಅನ್ನೋದು ಇರೋದಿಲ್ಲ. ತಾಳ್ಮೆಯನ್ನು ಯಾರು ಕಳ್ಕೊಳ್ತಾ ಇರ್ತಾರೆ ಪದೇ ಪದೇ, ಅಂತಹವರು ಈಸಿಯಾಗಿ ಚಂದ್ರದೇವನನ್ನು ಆರಾಧನೆ ಮಾಡುವಂಥದ್ದು. ಚಂದ್ರನಿಗೆ ಬಿಳಿ ಪದಾರ್ಥಗಳಿಂದ ಯಾವುದೇ ಆಗಿರಬಹುದು, ಹಾಲಾಗಿರಬಹುದು, ನೀರಾಗಿರಬಹುದು, ಬಿಳಿ ಪದಾರ್ಥ ಅಂದರೆ ನಾವು ಅನ್ನದಿಂದ ಮಾಡಿದಂಥ ಪಾಯಸ ಆಗಿರಬಹುದು, ಸೇಮಿಯಾ ಪಾಯಸ ಆಗಿರಬಹುದು, ಈ ರೀತಿ ನೈವೇದ್ಯವನ್ನು ಇಟ್ಟು ಚಂದ್ರನ ಕಿರಣಗಳು ಬೀಳುವಂಥ ಜಾಗದಲ್ಲಿ ಇಟ್ಟು ಅದನ್ನು ಮನೆಯವರೆಲ್ಲರೂ ಕೂಡ ಪ್ರಸಾದದ ರೂಪದಲ್ಲಿ ನಾವು ತಿಂದಾಗ ಏನಾಗುತ್ತೆ ಅಂದರೆ ನಾವು ಆರೋಗ್ಯವಂತರಾಗಿರ್ತೀವಿ. ತುಂಬ ಬಲಶಾಲಿಗಳಾಗಿ, ಶಕ್ತಿಯುತವಾಗಿ, ಮನಸ್ಸನ್ನು ತುಂಬ ಸದೃಢವಾಗಿ ನಾವು ಇಟ್ಕೊಳ್ಳೋದಕ್ಕೆ. ಯಾಕಂದರೆ ಮನಸ್ಸು ಅನ್ನುವಂಥದ್ದೇ ತುಂಬ ಈ ದಿನಗಳಲ್ಲಿ ನಾವು ಎಷ್ಟು ಬಲವಾಗಿ ಇಟ್ಕೊಳ್ತೀವೋ ಅದರ ಮೇಲೆ ಜೀವನ ಕೂಡ. ಏನೋ ಒಂದು ಸಣ್ಣ ಕೆಲಸ ಆಗೋಗ್ಬಿಟ್ರು, ಒಂದು ಕಷ್ಟ ಬಂದುಬಿಡುತ್ತೆ, ಅಳ್ತೀವಿ, ಅದಕ್ಕೆ ತಡ್ಕೊಳ್ಳೋದಕ್ಕಾಗೋದಿಲ್ಲ ಅಂತಹವ್ರು ಎಲ್ಲರೂ ಕೂಡ, ನೀವೇನಾದರೂ ಹಾಲು ಕುಡಿಯೋದಿದ್ರೆ ಒಂದು ಗಾಜಿನ ಲೋಟದಲ್ಲಿ ಹಾಲನ್ನು ಫಸ್ಟು ಚಂದ್ರದೇವನಿಗೆ ಅರ್ಪಿಸಿ, ಓಂ ಚಂದ್ರದೇವಾಯ ನಮಃ ಈ ರೀತಿ ಎಷ್ಟು ಸಾರಿ ಸಾಧ್ಯ ಆಗುತ್ತಾ, ಕನಿಷ್ಠ ಪಕ್ಷ 108 ಬಾರಿ ಹೇಳ್ಕೊಳ್ಳಿ. ಇಷ್ಟಾರ್ಥಗಳು ನೆರವೇರುತ್ತೆ ಸ್ನೇಹಿತರೆ. ತುಂಬ ಸಂತೋಷವಾಗಿ ಇರಬಹುದು. ಯಾಕಂದರೆ ಚಂದ್ರನು ಮನಸ್ಸಿನ ಕಾರಕ ಅಂತ ಫಸ್ಟೇ ತಿಳಿಸಿದೆ. ನಮ್ಮ ಮನಸ್ಸಲ್ಲಿ ಏನೆಲ್ಲ ಉತ್ತಮವಾಗಿ ಆಗಬೇಕು, ಖುಷಿಯನ್ನು ಕೊಡಬೇಕು, ನಮ್ಮ ಜೀವನ ತುಂಬ ಸುಂದರವಾಗಿ ಇರಬೇಕು ಅಂತ ನಾವು ಬಯಸ್ತೀವಿ. ಅಂತಹವರು ಪ್ರಯತ್ನ ಪಡಿ. ನಿಮ್ಮ ಮನೆಯಲ್ಲಿ ವಯಸ್ಸಿಗೆ ಬಂದಿರುವಂಥ ಮಕ್ಕಳಿದ್ದರೆ ಅವ್ರುಗಳಿಗೆ ಏನಾದರೂ ವಿದ್ಯಾಭ್ಯಾಸ ಸರಿಯಾಗಿ ಹಚ್ತಾ ಇಲ್ಲ, ಕೆಲಸ ಸರಿಯಾಗಿ ಸಿಗ್ತಾ ಇಲ್ಲ, ಇಂಟರ್ವ್ಯೂ ಸರಿಯಾಗಿ ಅಟೆಂಡ್ ಮಾಡ್ತಾ ಇಲ್ಲ, ತುಂಬ ಭಯ ಪಡ್ತಾರೆ, ಅವ್ರು ಏನು ನಡೆಸೋದಕ್ಕೂ ಕೂಡ, ಮುಂದೆ ಹೋಗೋದಕ್ಕೂ ಕೂಡ ಅವ್ರಿಗೆ ಹಿಂಜರಿಕೆ ಅನ್ನೋದು ಇರುತ್ತೆ. ಅದು ದೊಡ್ಡವರು ಚಿಕ್ಕವರು ಏನಾದರೂ ಆಗಿರಬಹುದು, ಯಾರಾದರೂ ಆಗಿರಬಹುದು. ಅವ್ರಿಗೋಸ್ಕರ ನೀವು ಒಂದು ಗಾಜಿನ ಲೋಟದಲ್ಲಿ ನೀರನ್ನು ಇಟ್ಟು ಆ ಥರ ಒಂದು 10-15 ನಿಮಿಷ, 1 ಅವರು, ಈ ಥರ ನಿಮಗೆ ಎಷ್ಟು ಸಮಯ ಸಿಗುತ್ತೋ ಆ ಸಮಯದವರೆಗೂ ಇಟ್ಟು ಸಂಕಲ್ಪ ಮಾಡಿಕೊಂಡು, ಮೊದಲು ನಿಮ್ಮ ಕೋರಿಕೆಗಳು, ನಿಮ್ಮ ಡ್ರೀಮ್ಸ್ ಇರುತ್ತಲ್ವ, ಅವುಗಳನ್ನು ಹೇಳ್ಕೊಳ್ಳಿ. ಆ ಶಕ್ತಿದಾಯಕವಾದ ನೀರು ಅನ್ನೋದು ಪರಿವರ್ತನೆ ಆಗುತ್ತೆ ಮತ್ತು ನಮ್ಮ ಇಷ್ಟಾರ್ಥಗಳು ಮುಖ್ಯವಾಗಿ ನೆರವೇರುತ್ತೆ ಸ್ನೇಹಿತರೆ. ನಮ್ಮ ಕಠಿಣಾತಿ ಕಠಿಣ ಸಮಸ್ಯೆಗಳು, ನಮ್ಮ ಜೀವನದಲ್ಲಿ ಓಡಾಡ್ತಾ ಇರುವಂಥ ಕಷ್ಟದ ದಿನಗಳನ್ನು ಕಳೆದು ನಾವು ನೆಮ್ಮದಿಯಾಗಿ ಇರುವಂತೆ ಪೌರ್ಣಮಿಯ ದಿನಗಳು ಮಾಡುತ್ತೆ. ಇದನ್ನು ನೆನಪಿಟ್ಕೊಂಡು ನೀವು ಮಾಡಿಕೊಳ್ಳಿ. ತುಂಬಾ ಒಳ್ಳೆ ರೀತಿಯಲ್ಲಿ ನಿಮಗೆ ಯಾವುದೇ ರೀತಿಯಾದಂಥ ದುಡ್ಡು ಖರ್ಚಿಲ್ಲದೆ ನಾವು
ನೆಮ್ಮದಿಯ ಜೀವನ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಇನ್ನು ಈ ಪರಿಹಾರ ಸಾಲದ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಸ್ನೇಹಿತರೆ, ತುಂಬ ಜನಕ್ಕೆ ಸಾಲ ಅನ್ನೋದಿರುತ್ತೆ. ಸಾಲವನ್ನು ತೀರಿಸುವಂಥ ಮಾರ್ಗಗಳು ನಮಗೆ ಗೊತ್ತಾಗಬೇಕು, ಉತ್ತಮವಾದಂಥ ದಾರಿಗಳು ಕಾಣಿಸುತ್ತೆ, ಜೊತೆಯಲ್ಲಿ ನಮಗೆ ಆದಾಯದ ಮಾರ್ಗಗಳು ಕೂಡ ಸೃಷ್ಟಿಯಾಗುತ್ತೆ ಈ ಪರಿಹಾರದಿಂದ. ಇದಕ್ಕೆ ನಮಗೆ ಬೇಕಾಗಿರುವಂಥದ್ದು ಸ್ವಲ್ಪ ಅರಿಶಿಣ, ಒಂದು 8 ಸ್ಪೂನಷ್ಟು ತಗೊಳ್ಳಿ. ಚಂದನ ತಗೊಳ್ಳಿ, ಅಂದರೆ ನಾವು ಅಷ್ಟಗಂಧ ಇಟ್ಕೊಳ್ತೀವಲ್ವ ಅದನ್ನು ಸ್ವಲ್ಪ ತಗೊಳ್ಳಿ, ಜಾಸ್ತಿ ನಮ್ಗೆ ಬೇಕಾಗಿಲ್ಲ. ಒಂದು ಚಿಕ್ಕ ಸ್ಪೂನಷ್ಟು, ಇಲ್ಲಾಂದರೆ ಒಂದು ಪಿಂಚಷ್ಟು ಹಾಕಿದ್ರೂ ಕೂಡ ಸಾಕಾಗುತ್ತೆ. ತುಂಬ ಜನ ಗಂಧವನ್ನು ಇಟ್ಕೊಂಡಿರೋದಿಲ್ಲ, ಅಂತಹವರು ಇದನ್ನು ಇಟ್ಕೊಂಡು ರೋಸ್ ವಾಟರ್ ಆಗಿರಬಹುದು ಅಥವಾ ಪರ್ಫ್ಯೂಮ್ ಇರುತ್ತಲ್ವ ಅದನ್ನು ಹಾಕಿ ನೀವು ಮಿಕ್ಸ್ ಮಾಡಬಹುದು. ಅಥವಾ ಅದಿಲ್ಲ ಅಂತ ಹೇಳಿದ್ರೆ, ಇದು ಯಾವುದು ರೋಸ್ ವಾಟರ್ ಇಲ್ಲ, ನಮ್ಮ ಮನೆಯಲ್ಲಿ ಪರ್ಫ್ಯೂಮ್ ಇಲ್ಲ ಅನ್ನುವಂಥವರು ಹಾಲು ಇರುತ್ತಲ್ವ, ಹಸಿ ಹಾಲು, ಅದನ್ನು ಸ್ವಲ್ಪ ಹಾಕಿ ಈ ಥರ ಗಟ್ಟಿಯಾಗಿ ಬ್ಯಾಟರನ್ನು ಮಾಡಿಕೊಂಡು 5 ರೂಪಾಯಿ ಕಾಯಿನ್ಸನ್ನು ತಗೊಳ್ಳಿ ಸ್ನೇಹಿತರೆ. 5 ತಗೊಳ್ಬೇಕು. ಪಂಚಭೂತಗಳ ಸಾಕ್ಷಿಯಾಗಿ ನಾವು ಈ ಪರಿಹಾರವನ್ನು ಮಾಡ್ತಾ ಇದ್ದೀವಿ ಅಂತಂದ್ಬಿಟ್ಟು ಕೇಳಿಕೊಂಡು ಇದನ್ನು ನೀವು ತೊಳೆದು 5 ರೂಪಾಯಿ ಕಾಯಿನನ್ನು ಈ ಅರಿಶಿಣದ ಬ್ಯಾಟರ್ ಇರುತ್ತೆ ನೋಡಿ, ಅದ್ರ ಒಳಗಡೆ ನೀವು ಡಿಪ್ ಮಾಡಿ ಇಡಬೇಕು. ಈ ಥರ ಇಟ್ಟು ನಿಮ್ಮ ಒಂದು ದೇವ್ರ ಮನೆಯಲ್ಲಿ ಸಂಕಲ್ಪ ಮಾಡಿಕೊಂಡು ಕೇಳಿಕೊಂಡಿದ್ದೆ ಇಟ್ಟು, ಅಕಸ್ಮಾತ್ ನಿಮಗೆ ಓಪನ್ ಟೆರೇಸ್ ಇರುತ್ತೆ ನೋಡಿ, ಅಥವಾ ನಿಮ್ಮ ಮನೆಯ ಮುಂದೆನೇ ಈ ಬೌಲನ್ನು ಇಟ್ಟರೆ ಯಾರೂ ತಗೊಳ್ಳೋದಿಲ್ಲ ಅನ್ನುವಂಥದ್ದೇನಾದರೂ ನಿಮಗಿದ್ದರೆ, ಆರಾಮಾಗಿ ಚಂದ್ರನ ಕಿರಣಗಳು ಬೀಳುತ್ತೆ ನೋಡಿ, ಆ ಜಾಗದಲ್ಲಿ ಏನಾದರೂ ನೀವು ಇದನ್ನು ಇಟ್ಟು ಸಂಕಲ್ಪ ಮಾಡಿಕೊಂಡು ನಿಮ್ಮ ಸಮಸ್ಯೆಗಳು, ನಿಮ್ಮ ಇಷ್ಟಾರ್ಥಗಳು, ನಿಮ್ಮ ಮನೆಯಲ್ಲಿ ಇರುವಂಥ ಪ್ರಾಬ್ಲಮ್ಸು ಯಾವುದೇ ಥರನಾಗಿರಬಹುದು ಅವುಗಳನ್ನು ಹೇಳ್ಕೊಂಡು ಇಡೋದಕ್ಕೆ ಸಾಧ್ಯ ಆದರೆ ಇಡಿ. ಅಕಸ್ಮಾತ್ ಇಲ್ಲ, ಅಕ್ಕದಲ್ಲಿ ಇರುವಂಥವರು ತಗೊಳ್ತಾರೆ, ನೋಡ್ತಾರೆ, ನಮಗೆ ಇಷ್ಟ ಆಗಲ್ಲ ಅನ್ನುವಂಥವರಾದರೆ ಏನು ಮಾಡೋಕ್ಕಾಗಲ್ಲ, ದೇವ್ರ ಮನೆಯಲ್ಲಿ ಇಡಬಹುದು. ಈ ಥರ ದೇವ್ರ ಮನೆಯಲ್ಲಿ ಇಟ್ಟು ಇದನ್ನು ನೀವು ಶನಿವಾರ ತೆಗಿಬೇಕಾಗುತ್ತೆ. ಅಲ್ಲಿವರೆಗೂ ತೆಗಿಯೋದಕ್ಕೆ ಹೋಗಬೇಡಿ, ಕೇಳ್ಕೊಳ್ಳಿ ಮೊದಲು ಸ್ನೇಹಿತರೆ. ಪೌರ್ಣಮಿ ಆ ದಿನಗಳು ಅನ್ನುವಂಥದ್ದು ತುಂಬ ಶಕ್ತಿದಾಯಕವಾಗಿರುತ್ತೆ. ಹೊಸದಾಗಿ ನೀವೇನಾದರೂ ಕೆಲಸಗಳು, ರಿಜಿಸ್ಟ್ರೇಷನ್ನು ಇವುಗಳನ್ನು ಮಾಡಿಸ್ಕೊಳ್ಬೇಕು ಅಂದರೆ ಪೌರ್ಣಮಿಗೆ ಹಿಂದೆ ಒಂದು 2-3 ದಿನ ಬರುತ್ತಲ್ವ, ಆ ದಿನಗಳಲ್ಲಿ ಮಾಡಿಸ್ಕೊಳ್ಬಹುದು. ಪೌರ್ಣಮಿ ಮುಗಿದ ಮಾರನೆಯ ದಿನ ಆ ಒಂದು 2-3 ದಿನಗಳಿರುತ್ತೆ ನೋಡಿ, ಆ ದಿನಗಳಲ್ಲಿ ಏನಾದರೂ ನೀವು ರಿಜಿಸ್ಟ್ರೇಷನ್ ವರ್ಕ್ ಇದ್ದರೆ ಮಾಡಿಸ್ಕೊಳ್ಬಹುದು. ಹೊಸದಾಗಿ ಏನಾದರೂ ಪ್ರಾಜೆಕ್ಟ್ ಮಾಡಬೇಕು ಅಂತ ಇದ್ದರೆ ಮಾಡಿಸ್ಕೊಳ್ಬಹುದು. ನಿಮ್ಮ ಜೀವನಕ್ಕೆ ಹೊಸದಾಗಿ ಏನಾದರೂ ಇದ್ದರೆ ಮಾಡಿಸ್ಕೊಳ್ಬಹುದು. ಪೌರ್ಣಮಿಯ ದಿನಗಳು ತುಂಬ ಶಕ್ತಿದಾಯಕವಾಗಿರುತ್ತೆ. ನಮಗೆ ನಮ್ಮ ಜೀವನಕ್ಕೆ ಸಾಕಷ್ಟು ಲಾಭಗಳನ್ನು ತಂದುಕೊಡುವಂಥ ದಿನಗಳು ಇದಾಗಿರುತ್ತೆ. ಅದಕ್ಕೋಸ್ಕರ ಏನು ಮಾಡ್ಕೊಳ್ಳೋದಕ್ಕಾಗಲಿಲ್ಲ, ಆ ಥರದ್ದೇನೂ ಇಲ್ಲ ಅಂತ ಹೇಳಿದ್ರೆ, ನಿಮ್ಮ ಇಷ್ಟಾರ್ಥಗಳು, ಕೋರಿಕೆಗಳು ಇರುತ್ತಲ್ವ ಅವುಗಳನ್ನು ಹೇಳ್ಕೊಂಡು ಈಡೇರಿಸ್ಕೊಳ್ಳಿ. ಇನ್ನು ಈ ಅರಿಶಿಣದ ನೀರನ್ನು ನೀವು ಸ್ವಲ್ಪ, ಅದು ಗಟ್ಟಿಯಾಗಿರುತ್ತೆ, ನೀರು ಹಾಕಿಬಿಟ್ಟಿದೆ, ಆ ಕಾಯಿನ್ಸನ್ನು ಮಾತ್ರ ತೆಗೆದುಬಿಟ್ಟು ಅರಿಶಿಣದ ನೀರು ನಿಮ್ಮ ಮನೆ ಮುಂದೆ ಇರುವ ಹಚ್ಚ ಹಸಿರು ಗಿಡಗಳಿಗೆ ಹಾಕಿಬಿಡಿ. ಇನ್ನು ಕಾಯಿನ್ಸ್ ಬಂದು ನಿಮ್ಮ ಹತ್ತಿರದಲ್ಲೇ ಪುರಾತನ ದೇವಸ್ಥಾನಗಳಿದ್ದರೆ ಆ ಉಂಡಿಗೆ ಹಾಕ್ಬಿಟ್ಟು ಬನ್ನಿ. ಆಗ ದೇವರಿಗೆ, ಭಗವಂತನಿಗೆ ಒಪ್ಪಿಸಿ ಬಂದಿರ್ತೀವಿ ನಮ್ಮ ಸಮಸ್ಯೆಗಳನ್ನು, ಒಂದು ರೂಪದಲ್ಲಿ ತೀರಿಸ್ಕೊಡ್ತಾರೆ. ಇಷ್ಟು ಸುಲಭವಾಗಿ ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ.